ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಟೈಟಲಲ್ಲಿ ಕೊಟ್ಟ ಹಾಗೆಯೇ ನೋಡಿ, ಈ ಒಂದು ಶಾಂಪುವಿನ ಜೊತೆಗೆ ಯಾವುದೆಲ್ಲ ವಸ್ತುಗಳನ್ನು ಬಳಸಿ ಮನೆಯಲ್ಲಿರುವಂತಹ ಜಿರಳೆ, ಹಲ್ಲಿ, ಸೊಳ್ಳೆಗಳನ್ನು ಹೋಗಲಾಡಿಸಬಹುದೆಂಬುದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ನೋಡಿ ವೀಕ್ಷಕರೇ, ಶಾಂಪುವಿನೊಂದಿಗೆ ನಾವು ಬಳಸುವ ಮೊದಲ ವಸ್ತು ಕರ್ಪೂರ. ನೋಡಿ, 2 ಕರ್ಪೂರವನ್ನು ನಾನು ತೆಗೆದುಕೊಂಡಿರುತ್ತೇನೆ. ಈ 2 ಕರ್ಪೂರವನ್ನು ನಾನು ಇದರ ಜೊತೆಗೆ ಏನೆಲ್ಲ ಬಳಸುತ್ತೇನೆ ಎಂಬುದನ್ನು ನೋಡಿ. ಹೀಗೆ ಕಾಗದದಲ್ಲಿ ಇದನ್ನು ಹಾಕಿ, ನಂತರ ಹಳೆಯ ಟ್ಯಾಬ್ಲೆಟ್ಸ್, ಉಪಯೋಗಕ್ಕೆ ಬಾರದಂತಹ ಹಳೆಯ ಮಾತ್ರೆಗಳನ್ನು ನಾವು ಈ ಕರ್ಪೂರದ ಜೊತೆಗೆ ಹಾಕಿ, ಇದನ್ನು ಪೇಪರಲ್ಲಿ ಹಾಕಿ ಇದನ್ನು ನಾವು ಪುಡಿ ಮಾಡಬೇಕು. ಹೀಗೆ ಹಳೆಯ ಮಾತ್ರೆಗಳು ಮತ್ತು ಕರ್ಪೂರ ಇವುಗಳನ್ನು ಈ ಕಾಗದದಲ್ಲಿ ಹಾಕಿ ಇದನ್ನು ಪುಡಿ ಮಾಡ್ತೇನೆ. ನೋಡಿ, ಈ ರೀತಿಯಾಗಿ ಪೇಪರಲ್ಲಿ ಹಾಕಿರುತ್ತೇನೆ ಕರ್ಪೂರ ಮತ್ತು ಹಳೆಯ ಮಾತ್ರೆಗಳು. ಇದನ್ನು ನಾನು ಈ ರೀತಿ ಒಂದು ಲೋಟದಲ್ಲಿ ಜಜ್ಜಿ ಅದನ್ನು ಪುಡಿ ಮಾಡಬೇಕಾಗ್ತದೆ. ಸಂಪೂರ್ಣ ಈ ಟ್ಯಾಬ್ಲೆಟ್ ಮತ್ತು ಕರ್ಪೂರ ಪೌಡರ್ ಥರ ಪುಡಿ ಆಗಬೇಕು. ಈ ರೀತಿ ನೋಡಿ, ಈಗ ಕಂಪ್ಲೀಟ್ ಅಂದರೆ ಸ್ವಲ್ಪ ಗಟ್ಟಿದ್ದ ಕಾರಣ ಅದನ್ನು ಈ ರೀತಿ ಹಲವು ಬಾರಿ ಗ್ಲಾಸಲ್ಲಿ ಪೇಪರ್ ಜಜ್ಜಿ ಹುಡಿ ಮಾಡಿ ಪೌಡರ್ ಆದಮೇಲೆ ನೋಡಿ, ಇದನ್ನು ನಾನು ಒಂದು ಲೋಟಕ್ಕೆ ಶಿಫ್ಟ್ ಮಾಡ್ತಾ ಇದ್ದೇನೆ. ಪೇಪರ್ಲಿರುವಂತಹ ಹುಡಿ ಮಾಡಿದಂತಹ ಕರ್ಪೂರ ಮತ್ತು ಹಳೆಯ ಮಾತ್ರೆಗಳನ್ನು ಈ ಗ್ಲಾಸಿಗೆ ಶಿಫ್ಟ್ ಮಾಡಿ ನೋಡಿ, ಇದಕ್ಕೆ ನಾನು ಸ್ವಲ್ಪ ಶಾಂಪನ್ನು ಬೆರೆಸ್ತಾ ಇದ್ದೇನೆ. ನೋಡಿ, ಈ ಶಾಂಪನ್ನು ಬೆರೆಸಿದ ಮೇಲೆ ನೋಡಿ, ಇದು ನಿನ್ನೆಯ ದಿನ ನಾನು ಲವಂಗವನ್ನು ನೀರಲ್ಲಿ ಹಾಕಿ ನೆನೆಸಿಟ್ಟಿರುತ್ತೇನೆ. ಈ ಲವಂಗದ ನೀರು ನೋಡಿ, ನಿನ್ನೆ ನೆನೆಸಿಟ್ಟಂಥ ನೀರು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬದಲಾಗಿರುತ್ತದೆ. ಇದನ್ನು ಈ ವಸ್ತುಗಳಿಗೆ, ಶಾಂಪೂ, ಕರ್ಪೂರ ಮತ್ತು ಹಳೆಯ ಟ್ಯಾಬ್ಲೆಟ್ಗಳು ಇವುಗಳ ಮಿಶ್ರಣಕ್ಕೆ ಈ ಲವಂಗದ ನೀರನ್ನು ಕಂಪ್ಲೀಟಾಗಿ ಅಂದರೆ ಚೆನ್ನಾಗಿ ಅದನ್ನು ಬೆರೆಸುವಂತೆ ಮಾಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಬೆರೆಸಿದ ಮೇಲೆ ಇದನ್ನು ನಾನು ಒಂದು ಸ್ಪ್ರೇ ಬಾಟಲಿಗೆ ಹಾಕ್ತೇನೆ. ಇಂಥ ಒಂದು ಸ್ಪ್ರೇ ಬಾಟಲ್ ಬೇಕು. ಯಾಕೆಂತೇಳಿದರೆ ಇದರಲ್ಲಿ ಈ ಮಿಶ್ರಣವನ್ನು ಈ ಬಾಟಲಿಗೆ ಹಾಕಿ ನಂತರ ನಮಗೆ ಎಲ್ಲಿ ಜಿರಳೆಯ, ನೊಣ, ಹಳ್ಳಿಗಳಿವೆ ಅಲ್ಲಿ ಸ್ಪ್ರೇ ಮಾಡಲು ಇಂಥ ಬಾಟಲ್ ಇದ್ದರೆ ಬಹಳ ಉಪಯುಕ್ತ. ನೋಡಿ, ಈ ರೀತಿ ನಾನು ಆ ಮಿಶ್ರಣವನ್ನು ಬಾಟಲ್ಗೆ ಹಾಕಿ ನಂತರ ಇದನ್ನು ಎಲ್ಲೆಲ್ಲ ಜಿರಳೆ ಇದೆಯಾ, ನೊಣಗಳಿವೆಯಾ ಅಥವಾ ಹಲ್ಲಿದೆಯಾ ಎಂಬುದನ್ನು ನೋಡಿ ಅಲ್ಲಿಗೆ ನಾನು ಈ ರೀತಿ ಮಾಡಿದಂತಹ ಮಿಶ್ರಣವನ್ನು ಸ್ಪ್ರೇ ಮಾಡ್ತಾ ಇದ್ದೇನೆ. ನೋಡಿ, ಹೆಚ್ಚಾಗಿ ಕಿಟಕಿ ಹಾಕಿದಂಥ ಸ್ಕ್ರೀನ್ ಆಗಿರ್ಬೋದು, ಬೆಡ್ ಮೇಲೆ ಇರ್ಬೋದು, ಹೀಗೆ ಮೂಲೆಗಳಲ್ಲಿ ನೊಣಗಳು ಕೂತಿರ್ತದೆ, ಹಳ್ಳಿಗಳಿರ್ತವೆ. ಹೀಗೆ ಪ್ರತಿಯೊಂದು ಕೋಣೆಯ ಮೂಲೆ ಭಾಗಗಳಲ್ಲಿ ಇದನ್ನು ಸಿಂಪಡಿಸಬೇಕು. ಈ ರೀತಿ ಸ್ಪ್ರೇ ಮಾಡಬೇಕು. ನೋಡಿ, ಇದೊಂದು ಬಹಳ ಒಳ್ಳೆಯ ಟ್ರಿಕ್ಸ್ ಅಂತ ಹೇಳ್ಬೋದು. ವೀಕ್ಷಕರೇ, ನೀವು ಕೂಡ ಇಂತಹ ಬಹಳ ಸುಲಭವಾದಂಥ ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಬಳಸಿ ಈ ರೀತಿಯ ಒಂದು ಟ್ರಿಕ್ಸನ್ನು ಉಪಯೋಗಿಸಿ ನಿಮ್ಮ ಮನೆಯಲ್ಲಿ ನೊಣ, ಹಳ್ಳಿ ಮತ್ತು ಜಿರಳೆಗಳಿಂದ ಮುಕ್ತರಾಗಿ ಎಂದು ಹೇಳುತ್ತಾ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.